ಇನ್ನು ಕೆಲವೇ ಕ್ಷಣಗಳಲ್ಲಿ ಕೃಷ್ಣ ಮಠಕ್ಕೆ ಪ್ರಧಾನಿ ಮೋದಿ ಬರಲಿದ್ದಾರೆ. ಕೃಷ್ಣನಗರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಬ್ಬರ. ಪ್ರಧಾನಿ ಮೋದಿ ಅವರನ್ನ ನೋಡೋದಕ್ಕೆ ಜನಸಾಗರವೇ ಸೇರಿದೆ. ಕೆಲವೇ ಕ್ಷಣಗಳಲ್ಲಿ ಕೃಷ್ಣ ಮಠಕ್ಕೆ ಮೋದಿ ಭೇಟಿ ನೀಡಲಿದ್ದಾರೆ. ಉಡುಪಿಯ ಕೃಷ್ಣ ಮಠಕ್ಕೆ ಪ್ರಧಾನಿ ಮೋದಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರುವಂಥದ್ದು. ಸೊ ಆದಿ ಉಡುಪಿ ಏರ್ಪೋರ್ಟ್ಗೆ ಬಂದಂಥ ಪ್ರಧಾನಿ ಮೋದಿ ಇದಕ್ಕೆ ಉಡುಪಿಯ ಕೃಷ್ಣ ಮಠ ಹಾಗೆ ಇತ್ತೀಚಿನ ಒಂದಷ್ಟು ಬೆಳವಣಿಗೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಬಂದಂತಹ ಸಂದರ್ಭದಲ್ಲೂ ಕೂಡ ಈ ಧರ್ಮ ಧ್ವಜಾರೋಹಣ ಸಂದರ್ಭದಲ್ಲಿ ಕೂಡ ಪೇಜಾವರ ಶ್ರೀಗಳನ್ನು ನಾವಲ್ಲಿ ನೋಡ್ತಾ ಇದ್ವಿ. ಪ್ರತಿಯೊಂದು ಒಳಗಿನ ಪೂಜಾ ಕೈಂಕರ್ಯ ಪದ್ಧತಿಗಳು ಇದನ್ನು ಪಾಲಿಸುವಂಥ ನಿಟ್ಟಿನಲ್ಲಿ ಉಡುಪಿಗೂ ಕೂಡ ವಿಶೇಷವಾದಂಥ ಸ್ಥಾನಮಾನ, ಒಂದು ಗಣನೆ, ಅಯೋಧ್ಯೆಯ ಧರ್ಮ ಧ್ವಜಾರೋಹಣ ಹಾಗೆ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲೂ ಕೂಡ ನಾವು ನೋಡಿದ್ವಿ. ಹಾಗೆ ಪ್ರಧಾನಿ ಹಾಗೂ ಉಡುಪಿಗೂ ಕೂಡ ಒಂದು ವಿಶೇಷವಾದಂಥ ಕನೆಕ್ಷನ್ ಇದೆ. ಉಡುಪಿ ಕೃಷ್ಣನ ವಿಚಾರವಾಗಿ, ಮಠದ ವಿಚಾರವಾಗಿ ಅವರು ಹಿಂದೆ ಕೂಡ ತಮ್ಮ ಭಾಷಣದಲ್ಲಿ ಮಾತನಾಡಿರುವಂಥದ್ದಿದೆ. ಸೊ ಇದೀಗ ನಾವು ನೋಡ್ತಾ ಇದ್ದೀವಿ ಉಡುಪಿಯ ಉಡುಪಿ ಹೆಲಿಪ್ಯಾಡ್ನಿಂದ ಪ್ರಧಾನಿ ನರೇಂದ್ರ ಮೋದಿ ಈಗ ಇನ್ನೇನು ಕೆಲವು ಹೊತ್ತಿನಲ್ಲಿ ಅಲ್ಲಿಂದ ಹೊರಟು ಕೃಷ್ಣ ಮಠ ತಲುಪಲಿದ್ದಾರೆ. ಸೊ ಪ್ರಧಾನಿ ಮೋದಿ ಅವ್ರನ್ನ ನೋಡೋದಕ್ಕೆ ಜನಸಾಗರವೇ ಈಗ ಸೇರಿದೆ. ಕೆಲವೇ ಕ್ಷಣಗಳಲ್ಲಿ ಕೃಷ್ಣ ಮಠಕ್ಕೆ ಮೋದಿ. ಎಲ್ಲಿ ನೋಡಿದ್ರು ಕೂಡ ನೀವೀಗ ನೋಡ್ತಾ ಇದ್ದೀರಾ ಕೇಸರಿ ಬಾವುಟಗಳನ್ನು ಹಾಕಲಾಗಿದೆ. ಲೈವ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈಗ ಉಡುಪಿಯ ದೃಶ್ಯಗಳಿವು. ಎಲ್ಲಿ ನೋಡಿದ್ರು ಕೂಡ ಕೇಸರಿ ರಂಗು ಉಡುಪಿಯಾದ್ಯಂತ ಕಂಡು ಬರ್ತಾ ಇದೆ. ಬಿಜೆಪಿಯ ಬಾವುಟಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಯಕ್ಷಗಾನದ ಹಿನ್ನೆಲೆ ಧ್ವನಿ ಜೊತೆಗೆ ಹುಲಿ ಕುಣಿತ. ಸೊ ಪ್ರಧಾನಿ ಮೋದಿ ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೆ ಈಗ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಉಡುಪಿಯಲ್ಲಿ ಇವತ್ತು ಮೋದಿ ಮೇನಿಯಾ ಕ್ರಿಯೇಟ್ ಆಗಿದೆ. ಸೊ ರಸ್ತೆ ಇಕ್ಕೆಲಗಳಲ್ಲೂ ಕೂಡ ಈಗ ಜಾಗ ಮಾಡಲಾಗಿದೆ. ನಿಮಗೆ ನೋಡ್ತಾ ಇದ್ರೆ ನೇರ ದೃಶ್ಯಗಳನ್ನ, ಉಡುಪಿಯ ಪ್ರಮುಖ ರಸ್ತೆಯ ನೇರ ದೃಶ್ಯ ಇದು. ಉಡುಪಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇನ್ನು ಪುರುಷೋತ್ತಮ ಯೋಗ, ಭಗವದ್ಗೀತೆಯ 15ನೇ ಅಧ್ಯಾಯವಾದಂಥ ಪುರುಷೋತ್ತಮ ಯೋಗ, ಒಟ್ಟು 20 ಶ್ಲೋಕಗಳಿವೆ. ಇದನ್ನ ಇವತ್ತು ಪ್ರಧಾನಿ ಮೋದಿ ಪಠಿಸಲಿದ್ದಾರೆ. ಈ ಅಧ್ಯಾಯದಲ್ಲಿ ಭಗವಂತನು ಜಗತ್ತಿನ ತಲೆ ಕೆಳಗಾದ ಅಶ್ವತ್ಥ ವೃಕ್ಷದ ಬಗ್ಗೆ ವಿವರಿಸ್ತಾರೆ. ಬ್ರಹ್ಮಾಂಡದ ರೂಪ, ಅದರ ಬೇರುಗಳು, ಶಾಖೆಗಳು ಮತ್ತು ಎಲೆಗಳ ಬಗ್ಗೆ ಕೂಡ ತಿಳಿಸುವಂಥದ್ದಿದೆ ಈ ಒಂದು ಶ್ಲೋಕದಲ್ಲಿ. ಅಲ್ಲದೆ ನಾಶವಾಗುವಂಥ ಕ್ಷರ ಮತ್ತು ನಾಶವಾಗದ ಅಕ್ಷರ ಎಂಬ 2 ರೀತಿಯ ಪುರುಷರ ಬಗ್ಗೆ ಹಾಗೂ ಮೂರನೇವನಾದಂಥ ಪರಮಾತ್ಮನ ಬಗ್ಗೆಯೂ ಕೂಡ, ಪುರುಷೋತ್ತಮನ ಬಗ್ಗೆ ಕೂಡ ವಿವರಿಸಲಾಗಿದೆ. ಸೊ ಅಧ್ಯಾಯ 15ರ ಶ್ಲೋಕದ ಒಂದಷ್ಟು ಸಂಕ್ಷಿಪ್ತ ಪಠಣೆ ಇವತ್ತು ಆಗಲಿದೆ. ಇನ್ನು ಈ ಶ್ಲೋಕಗಳು ಸ್ಥಿರವಾದಂಥ ಅಶ್ವತ್ಥ ವೃಕ್ಷದ ಬಗ್ಗೆ ಮಾತನಾಡ್ತವೆ, ಸಂಸಾರ ವೃಕ್ಷದ ಬಗ್ಗೆ ಮಾತನಾಡ್ತವೆ. ಈ ವೃಕ್ಷದ ಪತನವನ್ನು ತಡೆಯಲು ಅಹಂಕಾರ ಮತ್ತು ಅಹಂಕಾರದ ಆಸೆಗಳನ್ನು ತೊರೆಯಬೇಕು ಅನ್ನೋದು ಕೂಡ ಈ ಶ್ಲೋಕಗಳು ನಮಗೆ ಪಾಠ ಮಾಡ್ತವೆ ಅಥವಾ ಜೀವನ ಮೌಲ್ಯವನ್ನು ತಿಳಿಸ್ತವೆ. ಭಗವಂತನು ಜೀವಿಗಳ ಜ್ಞಾನ, ಸ್ಮೃತಿ ಮತ್ತು ಮರವನ್ನು ಕೂಡ ನೀಡ್ತಾನೆ ಅಂತ ಹೇಳಲಾಗುತ್ತೆ. ಈ ಶ್ಲೋಕದಲ್ಲಿ ಜಗತ್ತಿನಲ್ಲಿ ಪುರುಷೋತ್ತಮನ ಬಗ್ಗೆ ವಿಶೇಷವಾಗಿ ಈ ಶ್ಲೋಕಗಳಲ್ಲಿ ಉಲ್ಲೇಖ ಇದೆ. ಸೊ ಉಡುಪಿಯ ಲೈವ್ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಬೆಂಗಾವಲು ವಾಹನ ಜೊತೆಗೆ ಈಗ ಉಡುಪಿಯ ಜನರಿಗೆ ಅಲ್ಲಿ ಕೈ ಬೀಸ್ತಾ ಈಗ ನೋಡ್ತಾ ಇದ್ದಾರೆ. ರಸ್ತೆ ಕೆಲಗಳಲ್ಲೂ ಕೂಡ ಪ್ರಧಾನಿ ಅವ್ರನ್ನ ನೋಡೋದಕ್ಕೆ ಜನ ನಿಂತಿರೋದು. ಸೊ ಪ್ರಧಾನಿ ಮೋದಿ ತಮ್ಮ ವಾಹನದಿಂದ ಹೊರಬಂದು ಈಗ ನೋಡ್ತಾ ಇದ್ದಾರೆ ಅಂತರಲ್ಲಿ ಈ ಬಾಗಿಲ ಬಳಿ ನಿಂತು ಎಲ್ರಿಗೂ ಕೂಡ ಈಗ ಕೈ ಬೀಸ್ತಾ ಇದ್ದಾರೆ. ನಾನಾಗಲೇ ಹೇಳಿದ ಹಾಗೆ ಕರಾವಳಿ ಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಶೇಷವಾದಂಥ ಫ್ಯಾನ್ ಫಾಲೋಯಿಂಗ್ ಇದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಉಡುಪಿ ದಕ್ಷಿಣ ಕನ್ನಡದ ಮತದಾರರು ಬಿಜೆಪಿಯ ಕೈ ಹಿಡಿತಾನೆ ಬಂದಿದ್ದಾರೆ ಭಾಳಷ್ಟು ವರ್ಷಗಳಿಂದ, ದಶಕಗಳಿಂದ. ಸೊ ಹಾಗೆ ಪ್ರಧಾನಿ ಅಂತಂದರೆ ಒಂದು ಫಾಲೋಯಿಂಗ್ ಅಥವಾ ಒಂದು ಅಡ್ಮಿರೇಷನ್ ಇದ್ದೇ ಇದೆ. ಸೊ ಕೃಷ್ಣನಗರಿಯಲ್ಲಿ ಪ್ರಧಾನಿ ಮೋದಿ ಮೇನಿಯಾ. TV9 ಮೂಲಕ ನೀವು ಉಡುಪಿಯ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಪುಷ್ಪವೃಷ್ಟಿ ಮಾಡಲಾಗ್ತಾ ಇದೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೃಷ್ಣ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ತಲುಪ್ತಾರೆ. ಸೊ ಈಗ ದಾರಿ ಉದ್ದಕ್ಕೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ತಮ್ಮ ವಾಹನದಿಂದ ಹೊರಗೆ ಬಂದು ಸುತ್ತಮುತ್ತ ಇರುವಂತಹ ಜನರಿಗೆ ಅಲ್ಲಿ ಕೈ ಬೀಸುವ ಮೂಲಕ ಪ್ರಧಾನಿ ಮೋದಿ ಎಲ್ರಿಗೂ ಕೂಡ ಅಲ್ಲಿ ರೆಸ್ಪಾಂಡ್ ಮಾಡ್ತಿರೋದು ನೀವು ನೋಡ್ತಾ ಇದ್ದೀರಾ. ಸೊ ತಮ್ಮ ಬೆಂಗಾವಲು ವಾಹನದ ಜೊತೆಗೆ ಈಗ ಉಡುಪಿಯ ಬನ್ನಂಜೆ ನಾರಾಯಣಗುರು ಸರ್ಕಲ್ನಿಂದ ರೋಡ್ ಶೋ. ಸೊ ಅಲ್ಲಿಂದ ಜಯಲಕ್ಷ್ಮಿ ಸಿಲ್ಕ್ ಜಂಕ್ಷನ್, ನಗರದ ಸಿಟಿ ಬಸ್ ಸ್ಟ್ಯಾಂಡ್ ಇದೆ ಉಡುಪಿಯಲ್ಲಿ. ಉಡುಪಿ ಹೋದಂಥವ್ರಿಗೆ ಗೊತ್ತಿರುತ್ತೆ ಸಿಟಿ ಬಸ್ ಸ್ಟ್ಯಾಂಡ್ ಎಲ್ಲಿ ಬರುತ್ತೆ ಅಂತ. ಸೊ ಹಾಗೆ ಸಾಕ್ತಿರುವಂಥದ್ದು ಕಲ್ಸಂಕ ಜಂಕ್ಷನ್ ಮೂಲಕ ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾ. ಸೊ ಅಲ್ಲಿಗೆ ಬರಲಿದೆ. ಈ ಮಣಿಪಾಲದಿಂದ ಉಡುಪಿಗೆ ಕನೆಕ್ಟ್ ಆಗುವಂಥ ರಸ್ತೆ ಏನಿದೆ, ಆಲ್ಮೋಸ್ಟ್ ಉಡುಪಿ ಮಣಿಪಾಲ್ ಕನೆಕ್ಟೆಡ್ ಆಗಿದೆ. ಸೋದೆ ಮಠದ ವಾದಿರಾಜ ಮಾರ್ಗದ ಮೂಲಕ ರಥಬೀದಿಯನ್ನು ತಲುಪ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಸೊ ಅಷ್ಟಮಠಗಳ ರಥಬೀದಿ ಪ್ರದಕ್ಷಿಣ ಮಾರ್ಗದ ಮೂಲಕ ಈಗ ತಲುಪಲಿರುವಂಥದ್ದು. ಉಡುಪಿಯ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ.
ಸೊ 20 ನಿಮಿಷ ಕಾರ್ನಲ್ಲಿ ಪ್ರಧಾನಿ ರೋಡ್ ಶೋ ಮೂಲಕ ಕೃಷ್ಣ ಮಠಕ್ಕೆ ಆಗಮಿಸ್ತಾರೆ. ಕೃಷ್ಣನ ದರ್ಶನ ಹಾಗೆ ಸುವರ್ಣ ತೀರ್ಥ ಮಂಟಪ ಲೋಕಾರ್ಪಣೆ, ಕನಕನ ಕಿಂಡಿಗೆ ಸ್ವರ್ಣ ಕವಚ ಲೋಕಾರ್ಪಣೆ ಮಾಡುವಂಥ ಪ್ರಧಾನಿ ಮೋದಿ ಉಡುಪಿಯಲ್ಲಿ ಇವತ್ತು ಜನರು ರಸ್ತೆ ಇಕ್ಕೆಲಗಳಲ್ಲೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡ್ತಾ ಪ್ರಧಾನಿ ಮೋದಿ ಅವ್ರನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಆದಿ ಉಡುಪಿ ಹೆಲಿಪ್ಯಾಡ್ನಿಂದ ರಸ್ತೆ ಮಾರ್ಗವಾಗಿ ಈಗ ಬನ್ನಂಜೆ ನಾರಾಯಣಗುರು ಸರ್ಕಲ್ ಮೂಲಕ ಬಂದು ಜಯಲಕ್ಷ್ಮಿ ಸಿಲ್ಕ್ ಜಂಕ್ಷನ್, ನಗರದ ಸಿಟಿ ಬಸ್ ಸ್ಟ್ಯಾಂಡ್ ಹಾಗೆ ಕಲ್ಸಂಗ ಜಂಕ್ಷನ್ ಮೂಲಕ ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾಗೆ ಬರಲಿದ್ದಾರೆ. ಪ್ರಧಾನಿ ಮೋದಿ ಅವ್ರನ್ನ ಕಣ್ತುಂಬಿಕೊಳ್ಳೋಕೆ ಈಗ ಜನಸಾಗರ. ವೀಕ್ ಡೇ ಆದರೂ ಕೂಡ, ಶುಕ್ರವಾರ ಆದರೂ ಕೂಡ ಜನ ಈಗ ಪ್ರಧಾನಿ ಮೋದಿ ಅವ್ರನ್ನ ಹತ್ತಿರದಿಂದ ನೋಡಬೇಕು ಅಂತ ಈಗ ಅಲ್ಲಿ ಬಂದಿದ್ದಾರೆ. ಮೋದಿ ಮೋದಿ ಅನ್ನುವ ಘೋಷಣೆ ಕೂಡ ಕೇಳಿ ಬರ್ತಾ ಇದೆ ಇಲ್ಲಿ. ಪ್ರಧಾನಿ ಮೋದಿಗೆ ದೇಶದ ಯಾವುದೇ ಭಾಗದಲ್ಲೂ ಕೂಡ ವಿಶೇಷವಾದಂಥ ಜನಾಕರ್ಷಣೆ, ಹಾಗೆ ಈ ಭಾಗದಲ್ಲಂತೂ, ಕರಾವಳಿ ಭಾಗದಲ್ಲಂತೂ ಮೋದಿ ಅವರ ಬಗ್ಗೆ ವಿಶೇಷವಾದಂಥ ಒಲವಿದೆ. ಉಡುಪಿಯ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಹೆಲಿಪ್ಯಾಡ್ನಿಂದ ಹಿಡಿದು ಇದೀಗ ಉಡುಪಿಯ ಮುಖ್ಯ ರಸ್ತೆಗಳಲ್ಲಿ ಅಲ್ಲಿ ಸೇರಿರುವಂತಹ ಜನರಿಗೆ, ಅಭಿಮಾನಿಗಳಿಗೆ ಕೈ ಬೀಸ್ತಾ ಈಗ ಮುಂದೆ ಸಾಗ್ತಿರುವಂತಹ ದೃಶ್ಯ. ನಿಮಗೆ ರೂಟನ್ನು ಕೂಡ ತಿಳಿಸ್ತಾ ಇದ್ವಿ. 20 ನಿಮಿಷಗಳ ರೋಡ್ ಶೋ. ಸೋದೆ ಮಠದ ವಾದಿರಾಜ ಮಾರ್ಗದ ಮೂಲಕ ಅವರು ತಲುಪಲಿದ್ದಾರೆ. ಅಷ್ಟಮಠಗಳ ರಥಬೀದಿ ಪ್ರದಕ್ಷಿಣಾ ಮಾರ್ಗದ ಮೂಲಕ ಕೃಷ್ಣ ಮಠಕ್ಕೆ ಬರಲಿದ್ದಾರೆ. ಬೆಳಗ್ಗೆಯಿಂದಲೇ ಜನ, ಆಲ್ಮೋಸ್ಟ್ 6-7 ಗಂಟೆಯಿಂದಲೇ ಜನ ಅಲ್ಲಿ ಸೇರಿದರು. ಪ್ರಧಾನಿ ಎಷ್ಟೊತ್ತಿಗೆ ಬರ್ತಾರೆ, ಎತ್ತು ಬರ್ತು ಬರಪೇರಿಗೆ ಪ್ರಧಾನಿ ಅಂತ ಅಲ್ಲಿ ಮಾತನಾಡ್ತಾ. ಸೊ ಕೃಷ್ಣನಗರಿಯಲ್ಲಿ ಪ್ರಧಾನಿ ಮೋದಿ ರೋಡ್ ಶೋ ನೀವೀಗ ನೋಡ್ತಾ ಇದ್ದೀರಾ. ನೇರ ದೃಶ್ಯಗಳು, ಉಡುಪಿಯ ದೃಶ್ಯಗಳಿವು. ಉಡುಪಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ. ಸೊ ತಮ್ಮ ಬೆಂಗಾವಲು ವಾಹನದ ಜೊತೆಗೆ ಈಗ ಉಡುಪಿಯ ಪ್ರಮುಖ ರಸ್ತೆಗಳಲ್ಲಿ ಪ್ರಧಾನಿ ಮೋದಿಯವರ ರೋಡ್ ಶೋ ನಡೀತಾ ಇದೆ. ಸೊ ಪುಷ್ಪವೃಷ್ಟಿ ಮಾಡ್ತಾ ಉಡುಪಿಯ ಜನತೆ ದೇಶದ ಪ್ರಧಾನಿಯನ್ನು ಬರಮಾಡ್ಕೊಳ್ತಾ ಇದ್ದಾರೆ. ಸೊ ರಸ್ತೆ ಇಕ್ಕೆಲಗಳಲ್ಲೂ ಕೂಡ ನಿಂತಿರುವಂತಹ ಜನ ಬ್ಯಾರಿಕೇಡ್ ಹಾಕಿ ನೆನೆಯಿಂದಲೇ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸೊ ಪ್ರಧಾನಿ ಮೋದಿ ಅವ್ರನ್ನ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ಸುಧಾಕರ್ ರೆಡ್ಡಿ ಅವರು ಕೂಡ ಅಲ್ಲಿ ಬರಮಾಡಿಕೊಂಡ್ರು. ಎಲ್ಲೆಲ್ಲಿಯೂ ಕೂಡ ಮೋದಿ ಮೋದಿ ಅನ್ನುವ ಘೋಷಣೆ ಕೇಳಿ ಬರ್ತಾ ಇದೆ. ಸೊ ಭಾಳಷ್ಟು ಜನರಿಗೆ ಒಂದೇ ಕಡೆ ನೋಡಿ ಸಾಕಾಗದೆ ಜೊತೆಗೆ ಅಲ್ಲಿ ನಡ್ಕೊಂಡು ಬಂದು ವಾಕ್ ಮಾಡ್ತಲೇ ಅವ್ರನ್ನ ನೋಡ್ಕೊಂಡು ಬರ್ತಿರೋ ನೀವು ನೋಡ್ತಾ ಇದ್ದೀರಾ. ಸೊ ಒಂದು ಸೈಡ್ ಈ ಕಡೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. BJPಯ ಕಾರ್ಯಕರ್ತರು, ಪ್ರಧಾನಿ ಮೋದಿ ಅವರ ಅಭಿಮಾನಿಗಳು, ಜೊತೆಗೆ ಪಕ್ಷವನ್ನು ನಾವು ಬಿಟ್ಟು ಹೊರತಾಗಿ ಮಾತನಾಡೋದಾದರೆ ಕೂಡ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರಿಗೆ ಒಂದು ಅಭಿಮಾನಿ ಬಳಗ ಇದೆ, ಅಥವಾ ಅವ್ರನ್ನ ಆರಾಧಿಸುವಂಥವ್ರಿದ್ದಾರೆ ಪಕ್ಷಾತೀತವಾಗಿ ಹೇಳೋದಾದರೆ. ಸೊ ಅಂಥವರು ಕೂಡ ಒಬ್ಬ ನಾಯಕನಾಗಿ, ಪ್ರಧಾನಿಯಾಗಿ ಅವ್ರನ್ನ ನೋಡುವಂಥ ಅನೇಕ ಮಂದಿ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಇವತ್ತು ಪ್ರಧಾನಿ ಅವ್ರನ್ನ ಹತ್ತಿರದಿಂದ ನೋಡಬೇಕು ಅನ್ನೋ ದೃಷ್ಟಿಯಿಂದ ಈಗ ಬಂದಿರೋದು. ಸೊ ಶ್ರೀ ಕೃಷ್ಣ ಮಠಕ್ಕೆ ಆಗಮಿಸಿರುವಂಥ ಪ್ರಧಾನಿ ಮೋದಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೃಷ್ಣ ಮಠ ತಲುಪಲಿದ್ದಾರೆ. ಒಂದಷ್ಟು ಸಾಂಸ್ಕೃತಿಕ ಪ್ರದರ್ಶನ, ಕೃಷ್ಣನ ವೇಷವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಕೃಷ್ಣನ ಅವತಾರಗಳನ್ನು ಸೂಚಿಸುವಂಥ ಒಂದಷ್ಟು ಕಲಾ ಪ್ರದರ್ಶನ ನಡೀತಾ ಇದೆ. ಯಕ್ಷಗಾನದ ಹಿನ್ನೆಲೆ ಧ್ವನಿ ಜೊತೆಗೆ ಹುಳಿ ಕುಣಿತ, ಹಾಗೆ ಒಂದಷ್ಟು ನೃತ್ಯ ಪ್ರಕಾರಗಳನ್ನು ಕೂಡ ಅಲ್ಲಿ ಪ್ರದರ್ಶನ ಮಾಡಲಾಗ್ತಾ ಇದೆ. ಉಡುಪಿ ಅಂತಂದರೆ ನಿಮ್ಮ ಒಂದು ಸಾಂಸ್ಕೃತಿಕವಾಗಿ ವಿಶೇಷವಾದಂಥ ಒಲವಿರುವಂಥ ಒಂದು ಊರು. ಹೇಗೆ ಮೈಸೂರಿಗೆ ಒಂದು ರೀತಿಯಾದಂಥ ವಿಶೇಷತೆ ಇದೆಯೋ, ನೀವು ಉಡುಪಿಯ ಪರ್ಯಾಯಕ್ಕೊಮ್ಮೆ ಹೋಗಿ ನೋಡಿ. ಆಗ ಅಲ್ಲಿನ ಸಂಸ್ಕೃತಿ ಏನು, ಆಚರಣೆ ಏನು ಅನ್ನೋದೆಲ್ಲವೂ ಕೂಡ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ ರಾತ್ರಿ ಇಡೀ ಉಡುಪಿ ಜಗಮಗಿಸ್ತಾ ಇರುತ್ತೆ. ಸೊ ಹಾಗೆ ಇವತ್ತು ಕೂಡ ಉಡುಪಿಯಲ್ಲಿ ಒಂದು ಸಂಭ್ರಮದ ವಾತಾವರಣ ಕಂಡು ಬರ್ತಾ ಇದೆ. ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಭಾಳಷ್ಟು ವಿಚಾರಗಳು ನಡೀತಾ ಇದ್ದರೆ, ಕಾವೇರಿ ಇದ್ದರೆ, ಇನ್ನೊಂದು ಕಡೆ ಭಾಳ ಕೂಲಾಗಿ ಪ್ರಧಾನಿ ಮೋದಿ ಈಗ ಕೃಷ್ಣನೂರಿಗೆ ಬಂದು ಕೃಷ್ಣ ಮಠಕ್ಕೆ ಭೇಟಿ ನೀಡಲಿಲ್ಲ. ನಿಮಗೆ ಈ 15ನೇ ಅಧ್ಯಾಯ, ಭಗವದ್ಗೀತೆಯ 15ನೇ ಅಧ್ಯಾಯ ಏನಿದೆ ಅದರ ಡೀಟೇಲನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೀವಿ. ಏನಿರುತ್ತೆ ಆ ಶ್ಲೋಕ ಪಠಣೆಯಲ್ಲಿ ಅಂತ. ಶ್ಲೋಕ 5ರಿಂದ 6ರಲ್ಲಿ ಈ ಅಶ್ವತ್ಥ ವೃಕ್ಷಕ್ಕೆ ಸಂಸಾರ ವೃಕ್ಷ ಅಂತ ಯಾಕೆ ಕರೀತಾರೆ,
ಈ ಅಹಂಕಾರ ಆಸೆಯನ್ನು ಮನುಷ್ಯ ತೊರೆದು ಹೇಗೆ ಬಾಳಬೇಕು ಇದೆಲ್ಲವನ್ನು ಕೂಡ ನಮ್ಮ ಶ್ಲೋಕಗಳು, ಅದರಲ್ಲೂ ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಮೋದಿಯವ್ರನ್ನ ನೋಡೋದಕ್ಕೆ ಜನಸಾಗರ ಈಗ ನೆರೆದಿದೆ. ಪ್ರಧಾನಿ ಮೋದಿ ರೋಡ್ ಶೋನ ಲೈವ್ ದೃಶ್ಯಗಳು ಉಡುಪಿಯಿಂದ ನಾವು ನೋಡ್ತಾ ಇರೋದು. ಕಲ್ಸಂಕ ಮಾರ್ಗವಾಗಿ ಅಲ್ಲಿ ಸಾಗುತ್ತೆ ಈ ಒಂದು ರೋಡ್ ಶೋ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೃಷ್ಣ ಮಠಕ್ಕೆ ಬಂದು ತಲುಪಲಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಕೃಷ್ಣ ಮಠಕ್ಕೆ ಪ್ರಧಾನಿ ಮೋದಿ ಅವರು ತಲುಪಲಿದ್ದಾರೆ. ಈಗ ರೋಡ್ ಶೋ ಸುಮಾರು 20 ರಿಂದ 25 ನಿಮಿಷಗಳ ರೋಡ್ ಶೋ ಅನ್ನ ಈಗ ಮಾಡಲಾಗ್ತಾ ಇದೆ. ಸೊ ದಾರಿ ಉದ್ದಕ್ಕೂ ಕೂಡ ಯಕ್ಷಗಾನ ಪ್ರದರ್ಶನದ ಒಂದಷ್ಟು ವೇದಿಕೆಗಳನ್ನು ನೋಡ್ತಾ ಇದ್ವಿ. ಹಾಗೆ ನೃತ್ಯ ಪ್ರದರ್ಶನ ಆಗ್ತಾ ಇತ್ತು. ಕೃಷ್ಣನನ್ನ ವಿಶೇಷವಾಗಿ ಉಡುಪಿ ಕೃಷ್ಣನನ್ನ ಪ್ರತಿಬಿಂಬಿಸುವಂತ ಕಲಾ ಪ್ರದರ್ಶನ. ಸೊ ಉಡುಪಿಯ ನೇರ ದೃಶ್ಯಗಳಿವು. ಕೆಲವೇ ಕ್ಷಣಗಳಲ್ಲಿ ಕೃಷ್ಣ ಮಠಕ್ಕೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ಸೊ ಅಲ್ಲಿ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಭಗವದ್ಗೀತೆಯ 15ನೇ ಅಧ್ಯಾಯದ ಶ್ಲೋಕ ಪಠಣ ಇವತ್ತು ಆಗಲಿದೆ. ಸೊ ಆಗಲೇ ನಾವು ಹೇಳ್ತಿದ್ದ ಹಾಗೆ ಅಯೋಧ್ಯೆಯ ಧರ್ಮ ಧ್ವಜಾರೋಹಣ ಕಾರ್ಯಕ್ರಮದ ನಂತರ ಇವತ್ತು ಉಡುಪಿಯ ಒಂದು ವಿಶೇಷ ಸಂದರ್ಭದಲ್ಲಿ ಅವರು ಭಾಗವಹಿಸ್ತಾ ಇರೋದು, ಪ್ರಧಾನಿ ಬರ್ತಿರೋದು ಕೂಡ ಜನರಲ್ಲಿ ಒಂದು ಹೊಸ ಉತ್ಸಾಹ. ಸೊ ಹಾಗೆ ನೀವು ದಾರಿ ಉದ್ದಕ್ಕೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಪುಷ್ಪವೃಷ್ಟಿ ಆಗ್ತಾ ಇದೆ. ಕನಕದಾಸರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಂಥದ್ದಿದೆ. ಹಾಗೆ ಕನಕನ ಕಿಂಡಿಯ ಸ್ವರ್ಣ ಕವಚ ಅನಾವರಣ, ನವಗ್ರಹ ಕಿಂಡಿ ಮೂಲಕ ಶ್ರೀಕೃಷ್ಣನ ದರ್ಶನ ಕೂಡ ಇದೆ. ಮುಖ್ಯ ಪ್ರಾಣದೇವರು ಹಾಗೂ ಗರುಡ ದರ್ಶನ. ಇನ್ನು ಸುವರ್ಣ ತೀರ್ಥ ಮಂಟಪ ಉದ್ಘಾಟನೆ ಕೂಡ ಇವತ್ತು ನೆರವೇರಲಿದೆ. ಕೋಟಿ ಗೀತಾ ಲೇಖನ ಯಜ್ಞ ದೀಕ್ಷಾ ಪ್ರದಾನ, ಪ್ರಸಾದ ಸ್ವೀಕಾರ, ಸ್ವಾಮೀಜಿಗಳೊಂದಿಗೆ ಮಾತುಕತೆ, ಗೀತಾ ಮಂದಿರಕ್ಕೆ ಪ್ರಧಾನಿ ಮೋದಿ ನಂತರ ಭೇಟಿ ಕೊಡಲಿದ್ದಾರೆ. ಲಕ್ಷಕಂಠ ಗೀತಾ ಪಾರಾಯಣ ವೇದಿಕೆಗೆ ಪ್ರಧಾನಿ ಆಗಮಿಸಿ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಪ್ರಧಾನಿ ಮೋದಿ ಭಾಗವಹಿಸಲಿದ್ದಾರೆ. ಅದಾದ ನಂತರ ವೇದಿಕೆಯಲ್ಲಿ ಪ್ರಧಾನಿಯವರ ಭಾಷಣ ಇದೆ. ಸುಮಾರು ಅರ್ಧ ತಾಸಿನ ಭಾಷಣ ಅಂತ ನಿರೀಕ್ಷೆ ಇದೆ. ಇದೀಗ ರೋಡ್ ಶೋ ಬಳಿ ನಮ್ಮ ಪ್ರತಿನಿಧಿ ಪೃಥ್ವಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪೃಥ್ವಿ, ಎಲ್ಲಿ ಸಾಗ್ತಾ ಇದೆ ಉಡುಪಿಯ ಈ ಒಂದು ರೋಡ್ ಶೋ? ನಾನಾಗ್ಲೇ ಹೇಳ್ತಾ ಇದ್ದೆ, ಉಡುಪಿಯ ಪರ್ಯಾಯ ಸಂದರ್ಭದಲ್ಲಿ ಒಂದು ಹಬ್ಬದ ವಾತಾವರಣ ಇರುತ್ತೆ. ಯಾಕಂದ್ರೆ ಉಡುಪಿಯ ಸಂಸ್ಕೃತಿಯನ್ನ ಬಿಂಬಿಸುತ್ತೆ ಅದು. ಆದರೆ ಇವತ್ತು ಯಾವ ರೀತಿಯಾದಂಥ ದೃಶ್ಯಗಳಿದೆ, ಸ್ವತಃ ಪ್ರಧಾನಿ ಅವರಿಗೆ ಈ ದೃಶ್ಯಗಳನ್ನು ನೋಡಿ ಎಷ್ಟು ಆನಂದ ಆಗ್ತಾ ಇರ್ಬೋದು ಅಂತ. ಖಂಡಿತ ಅವಿನಾಶ್, ಈಗ ರೋಡ್ ಶೋ ಆಲ್ಮೋಸ್ಟ್ ಮುಗಿಯೋ ಹಂತಕ್ಕೆ ಬಂತು. ಯಾಕೆಂತ ಹೇಳಿದ್ರೆ 2 ಕಿಲೋಮೀಟರ್ ರೋಡ್ ಶೋ ಇದ್ದಿದ್ದಂಥದ್ದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಕ್ರಮಿಸಿ ಈಗ ಕಲ್ಸಂಕದ ಹತ್ರ ಪಾಸ್ ಆಗ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಆ ಒಂದು ಪ್ರೋಗ್ರಾಮ್ ಪ್ಲೇಸ್ಗೆ, ಅಂದ್ರೆ ಪ್ರೋಗ್ರಾಮ್ ಪ್ಲೇಸ್ ಮತ್ತೆ ಕೃಷ್ಣ ಮಠಕ್ಕೆ ಈಗ ನರೇಂದ್ರ ಮೋದಿ ಅವರ ರೋಡ್ ಶೋ ತಲುಪುತ್ತೆ. ಅದಾದ ಬಳಿಕ ಕೃಷ್ಣನ ದರ್ಶನ ಪ್ರೋಗ್ರಾಮ್ ಎಲ್ಲವೂ ಕೂಡ ಇನ್ನ ನಡೆಯಲಿಕ್ಕೆ ಇರುವಂತದ್ದು. ಸಾಕಷ್ಟು ಜನರು ಇಲ್ಲಿ ನಿಂತು ಈಗ ಮೋದಿಯನ್ನ ನೋಡಿದ್ದಂಥದ್ದು. ಸೊ ಸಾಕಷ್ಟು ಕಲಾ ಪ್ರಕಾರಗಳು ಇಲ್ಲಿ ಬೀಡು ಬಿಟ್ಟಿದ್ದು, ಎಲ್ಲ ಕಲೆಗಳ ಪ್ರದರ್ಶನ ಕೂಡ ಆಯಿತು. ಅದರ ಮಧ್ಯೆ ಈಗ ಮೋದಿ ಈಗ ತಾನೇ ಇಲ್ಲಿ ಹಾಯ್ದು ಹೋದಂಥದ್ದು ಸದ್ಯಕ್ಕೆ ಇಲ್ಲಿ ನೋಡಬಹುದಾಗಿದೆ. ಇಲ್ಲಿಂದ ಹೊರಟಂತಹ ಮೋದಿ ಇವಾಗ ಆ ಒಂದು ಪ್ರದೇಶದಲ್ಲಿ ತಲುಪಿರುವಂತದ್ದು. ಸಾಕಷ್ಟು ಜನರಿಗಿದ್ದಾರೆ, ಅವ್ರನ್ನ ನಾವು ಮಾತಾಡಿಸ್ತಾ ಹೋಗೋಣ. ಸೊ ಮೋದಿಯನ್ನ ತುಂಬಾ ಹತ್ತಿರದಲ್ಲಿ ನೋಡಿದ್ರೆ ಏನ್ ಅನಿಸ್ತಾ? ಇಲ್ಲ ಸರ್, ಆಕ್ಚುಲಿ ನಾನು ಚಿಕ್ಕಯಿಂದ ನಾನು ಮೋದಿಯ ತುಂಬಾ ಅಭಿಮಾನ. ಆಕ್ಚುಲಿ ನನಗೆ ಮೋದಿಯನ್ನು ನೋಡಬೇಕು ತುಂಬಾ ಆಸೆ ಇತ್ತು. ಇವತ್ತಿನ ದಿನ ಮೋದಿ ನಮಗೆ ಸಿಕ್ಬಿಟ್ರು, ತುಂಬಾನೇ ಖುಷಿ. ಅಂದ್ರೆ ನನಗೆ ಏನು ಸಹ ಮಾತು ಬರ್ತಾ ಇಲ್ಲ. ಸೊ ನನಗೆ ತುಂಬಾ ಖುಷಿ ಆಗಿದೆ ಸರ್, ಏನು ಮಾತಾಡಕ್ ಆಗ್ತಿಲ್ಲ. ಆಕ್ಚುಲಿ ಮೋದಿ, ನಮ್ಮ ಮೋದಿ ಉಡುಪಿಗೆ ಬಂದಿದ್ದಾರೆ, ಎಷ್ಟೊಂದು ಖುಷಿ ಆಗುತ್ತಂದ್ರೆ ನಮಗೆ ಹೇಳಕ್ ಆಗ್ತಿಲ್ಲ ಸರ್.
ಸೊ ಸಾಕಷ್ಟು ಜನರು ಇವಾಗ ಮೋದಿಯನ್ನ ನೋಡಿದ ಖುಷಿಯಲ್ಲಿದ್ದಾರೆ. ಎಲ್ಲರೂ ಕೂಡ ಈಗ ಇಲ್ಲಿಂದ ವಾಪಸ್ ಆ ಪ್ರೋಗ್ರಾಮ್ ಪ್ಲೇಸ್ ಕಡೆಗೆ ಹೋಗ್ತಾ ಇರುವಂಥದ್ದು. ಸಾಕಷ್ಟು ಜನರು ಮೋದಿಯನ್ನ ನೋಡಿದ್ರು, ಮೋದಿಗೆ ಹೂವನ್ನ ಎರಚುವಂಥ ಕೆಲಸವನ್ನ ಮತ್ತೆ ಅವರ ಭಾವಚಿತ್ರವನ್ನ ಪ್ರದರ್ಶನ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದಂಥದ್ದು. ಸದ್ಯಕ್ಕೆ ಈಗ ಇನ್ನೇನು ರೋಡ್ ಶೋ ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನ ಕೃಷ್ಣ ಮಠಕ್ಕೆ ಮೋದಿ ಅವರು ಹೋಗ್ತಾರೆ. ಅಲ್ಲಿ ಕೆಲವೊಂದು ಪೂಜೆಗಳನ್ನು ಸಲ್ಲಿಸುವಂತಿರುವುದು ಮತ್ತೆ ಅಲ್ಲಿ ಇರುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದಾದ ಬಳಿಕ ಏನು ಮಠದ ಪ್ರಯುಕ್ತ ಒಂದು ಏನು ಭಗವದ್ಗೀತೆ ಪಾರಾಯಣ ಕಾರ್ಯಕ್ರಮದಲ್ಲೂ ಕೂಡ ಅವರು ಪಾಲ್ಗೊಳ್ಳಲಿರುವಂಥದ್ದು. ಸದ್ಯಕ್ಕೆ ಎಲ್ಲಾ ರೀತಿಯಲ್ಲಿ ಈ ಒಂದು ಏನು ಈ ರೋಡ್ ಶೋ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸಾಕಷ್ಟು ಸೆಕ್ಯೂರಿಟಿ ಹೈ ಅಲರ್ಟ್ ಅನ್ನ ಮಾಡಲಾಗಿತ್ತು. ಸಾಕಷ್ಟು ಕಡೆ ಎಲ್ಲ ಕಡೆ ಏನು ಆ ಒಂದು 5 ಕಿಲೋಮೀಟರ್ ಸುತ್ತಮುತ್ತ ನಾನ್ ಫ್ಲೈಯಿಂಗ್ ಝೋನ್ ಅಂತ ಹೇಳಿ ಮಾಡಲಾಗಿತ್ತು. ಅಕ್ಕಪಕ್ಕದಲ್ಲಿ ಏನು ಈ ಒಂದು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗಿತ್ತು. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡಲಾಗಿತ್ತು. ಈಗ ಎಲ್ಲಾ ರೀತಿಯಲ್ಲಿ ಅಂದ್ರೆ ಯಶಸ್ವಿಯಾಗಿ ಈ ಒಂದು ಮೋದಿಯ ರೋಡ್ ಶೋ ಮುಕ್ತಾಯ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮ ಆದ ಬಳಿಕ ಇದೇ ರಸ್ತೆಯಲ್ಲಿ ವಾಪಸ್ ಹೋಗ್ತಾರೆ. ವಾಪಸ್ಸು ಇದೇ ಹೆಲಿಪ್ಯಾಡ್ಗೆ ಹೋಗಿ ಮತ್ತೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೆಲಿಕಾಪ್ಟರ್ ಮೂಲಕ ಹೋಗಿ ಅಲ್ಲಿಂದ ಗೋವಾಕ್ಕೆ ಆ ಒಂದು ಇನ್ನೊಂದು ಪ್ರೋಗ್ರಾಮ್ಗೆ ಹೋಗಲಿದ್ದಾರೆ. ಅವಿನಾಶ್, ಧನ್ಯವಾದ ಪೃಥ್ವಿ ಲೈವ್ ರಿಪೋರ್ಟ್ ಕೊಡ್ತಾ ಇದ್ರು ಉಡುಪಿಯಿಂದ ಲೈವ್ ರಿಪೋರ್ಟ್ ಅನ್ನ. ಸೊ ಇದೀಗ ಉಡುಪಿ ಇನ್ನೂ ಕೂಡ ರೋಡ್ ಶೋ ಮುಕ್ತಾಯ ಆಗಿಲ್ಲ. ನಿಮಗೆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಸೊ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ ಹಾಗೆ ಜಯಲಕ್ಷ್ಮಿ ಸರ್ಕಲ್ ಇದೆಲ್ಲವನ್ನು ಕೂಡ ಸಾಗಿ ಬರ್ತಿರುವಂಥ ಈ ಒಂದು ರೋಡ್ ಶೋ. ದಾರಿ ಉದ್ದಕ್ಕೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಜನರಿಗೆ ನೀಟಾಗಿ ಯಾವುದೇ ಗೊಂದಲ ಆಗದ ಹಾಗೆ ಅಲ್ಲಿ ನೋಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಿಸಿಲಿದ್ರೂ ಕೂಡ ಲೆಕ್ಕಿಸದೆ ಈಗ ಉಡುಪಿಯಲ್ಲಿ ಜನ ಬಂದಿದ್ದಾರೆ. ಉಡುಪಿ ಮಂಗಳೂರು ಭಾಗದಲ್ಲಿ ನಿಮಗೆ ಗೊತ್ತಿರುತ್ತೆ, ಒಂದು ರೀತಿ ಸೆಕೆ ಇರುತ್ತೆ, ಬೆವರ್ತಾ ಇರುತ್ತೆ ಅಲ್ಲಿನ ಸಮುದ್ರದ ಹೀಟಿಗೆ. ಆದರೂ ಕೂಡ ಜನ ಲೆಕ್ಕಿಸದೆ ಒಮ್ಮೆ ಪ್ರಧಾನಿಯವ್ರನ್ನ ನೋಡಬೇಕು ಒಬ್ಬರಿಗೊಬ್ಬರು ಹೇಳ್ತಾ ಅಲ್ಲಿ ಬಂದು ಈಗ ಜನ ಸೇರ್ತಿದ್ದಾರೆ. ಬೆಳಗ್ಗೆಯಿಂದ ಭಾಳಷ್ಟು ಮಂದಿ ಕಾಯ್ತಾ ಇದ್ರು. ಒಬ್ಬ ಯುವಕ ಅಲ್ಲಿ ಮಾತನಾಡ್ತಾ ಇದ್ರು, ನಮಗೊಂದು ಭಾಳ ಅದ್ಭುತವಾದಂಥ ಕ್ಷಣ ಇದು. ನಮ್ಮ ಊರಿಗೆ ದೇಶದ ಪ್ರಧಾನಿ ಬಂದಿದ್ದಾರೆ, ಅದರಲ್ಲೂ ನರೇಂದ್ರ ಮೋದಿ ಬಂದಿದ್ದಾರೆ ಅಂತಂದರೆ ನಮಗೆಲ್ಲ ಹೆಮ್ಮೆಯ ಕ್ಷಣ ಇದು ಅಂತ. ಇದೀಗ ಉಡುಪಿಯ ದಾರಿ ಉದ್ದಕ್ಕೂ ಕೂಡ ನಗರದ ರಸ್ತೆಯ ಸುತ್ತ ನೀವು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಬ್ಯಾರಿಕೇಡನ್ನು ಹಾಕುವ ಮೂಲಕ. ಇನ್ನು ಉಡುಪಿ ಭಾಗದಲ್ಲಿ ವಿದ್ಯಾಭೂಷಣರ ಹಾಡುಗಳು ಅಂತಂದರೆ ಭಾಳ ವಿಶೇಷತೆ. ಅದನ್ನು ಬೆಳಗ್ಗೆ ಕೇಳಿದಾಗ ಒಂದು ಪ್ರಸನ್ನತೆ ನಾವು ನೋಡಿದ್ದೀವಿ, ಈಗಲೂ ಕೂಡ ಪ್ರತಿದಿನ ಕೇಳುವಂಥದ್ದು ಇರುತ್ತೆ. ಸೊ ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ ಪ್ರಧಾನಿ ಮೋದಿ ಅವ್ರನ್ನ ಹೇಗೆ ಬರಮಾಡ್ಕೊಳ್ತಾ ಇದೆ. ಜೊತೆ ಈಗ ಸನಾತನ ಸಂಸ್ಕೃತಿ ಅನ್ನೋದು ಉಡುಪಿ ಭಾಗದಲ್ಲಿ ಭಾಳ ವಿಶೇಷವಾದಂಥ ಸ್ಥಾನವನ್ನು ಪಡ್ಕೊಂಡಿರೋದು. ಇನ್ನು ಕೃಷ್ಣನ ಮಹತ್ವವನ್ನು ಸಾರುವಂಥ ಒಂದಷ್ಟು ಕಲಾ ಪ್ರದರ್ಶನ, ಭಗವದ್ಗೀತೆಯ ವಿಶೇಷತೆಯನ್ನು ಸಾರುವಂಥ ಒಂದಷ್ಟು ವಿಚಾರಗಳು ಇವತ್ತು ನಡೆಯುತ್ತೆ. ಯಾಕಂದರೆ ಮುಂದಿನ ಪೀಳಿಗೆಗೆ ಇದೆಲ್ಲವೂ ಕೂಡ ಒಂದು ಮಾದರಿ ಆಗಬೇಕು. ಎಲ್ಲೊಂದು ಕಡೆ ಜನ್ಸಿ ಮೊಬೈಲ್ಗಳು, ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ ಅಂತ ಹೋಗ್ತಿರುವಂಥ ಒಂದು ಕಾಲಘಟ್ಟದಲ್ಲಿ ನಮ್ಮ ಸನಾತನ ಸಂಸ್ಕೃತಿ ಅಥವಾ ನಮ್ಮ ಒಂದಷ್ಟು ಪೌರಾಣಿಕ ಮಹತ್ವಗಳನ್ನು ತಿಳಿಸುವಂಥದ್ದು ಇರ್ಬೋದು, ಅಥವಾ ಕೃಷ್ಣನ ಮಹತ್ವಗಳು, ಕೃಷ್ಣ ಸಾರದಂಥ ಸಂದೇಶಗಳನ್ನು ಮತ್ತೆ ನಾವು ನೆನಪು ಮಾಡ್ಕೊಳ್ಳೋದು, ಜೀವನದಲ್ಲಿ ಅಳವಡಿಸ್ಕೊಳ್ಳೋದು, ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ 15ನೇ ಅಧ್ಯಾಯದಲ್ಲಿ ಜೀವನದ ಬಗ್ಗೆ, ಸಂಸಾರದ ಬಗ್ಗೆ, ನಮ್ಮ ಅಹಂಕಾರಗಳು, ಆಸೆಗಳು ಇದೆಲ್ಲದರ ಬಗ್ಗೆ ಕೂಡ ವಿವರವಾಗಿದೆ. ಅಶ್ವತ್ಥ ವೃಕ್ಷದ ಉಲ್ಲೇಖ, ನಮ್ಮಲ್ಲಿ ವೃಕ್ಷಗಳಿಗೆ ವಿಶೇಷವಾದಂಥ ಮಹತ್ವ ಇದೆ, ಅದರಲ್ಲೂ ಅಶ್ವತ್ಥ ವೃಕ್ಷಕ್ಕೆ. ಇನ್ನು 7ರಿಂದ 15ರಲ್ಲಿ ಭಗವಂತನ ವಾಸಸ್ಥಾನದ ಬಗ್ಗೆ ಕೂಡ ವಿವರಣೆ ಇದೆ. ಭಗವಂತನು ಜೀವಿಗಳಲ್ಲಿ ಹೇಗೆ ವಾಸಿಸ್ತಾನೆ ಅನ್ನೋದು, ಜೀವಿಗಳಿಗೆ ಜ್ಞಾನ, ಸ್ಮೃತಿ, ಮರವನ್ನು ನೀಡ್ತಾನೆ ಅನ್ನೋದ್ರ ಬಗ್ಗೆ ವಿವರಣೆ ಇದೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಉಡುಪಿಯಲ್ಲಿ ಇವತ್ತು ಬರಮಾಡ್ಕೊಳ್ತಿರುವಂತಹ ದೃಶ್ಯ. ದಾರಿ ಉದ್ದಕ್ಕೂ ಕೂಡ ಪುಷ್ಪ ವೃಷ್ಟಿಯನ್ನ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಇವತ್ತು ಉಡುಪಿಯಲ್ಲಿ ಬರಮಾಡ್ಕೊಳ್ಳಾಗ್ತಾರೆ. ರೋಡ್ ಶೋ ಈಗ ಆಲ್ಮೋಸ್ಟ್ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಸುಮಾರು 20ರಿಂದ 25 ನಿಮಿಷಗಳ ಒಂದು ಸಮಯ ರೋಡ್ ಶೋಗೆ ನೀಡಲಾಗಿದೆ. ದಾರಿ ಉದ್ದಕ್ಕೂ ಕೂಡ ಪ್ರಧಾನಿ ಮೋದಿ ಅಭಿಮಾನಿಗಳು, ಬಿಜೆಪಿಯ ಕಾರ್ಯಕರ್ತರು,
ಇವರೆಲ್ಲರೂ ಕೂಡ ಸೇರಿದ್ದಾರೆ.